ಸಿದ್ದರಾಮಯ್ಯನವರು ಒಪ್ಪಿದ್ರಷ್ಟೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಜೆಡಿಎಸ್ನ ಶಾಸಕ ರವಿಕುಮಾರ್. ಜೆಡಿಎಸ್ನ ಶಾಸಕ ರವಿಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅವರು ಏನೇ ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಒಪ್ಪಿ ಸ್ಥಾನವನ್ನ ಬಿಟ್ಟರೆ ಮಾತ್ರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸುತ್ತಮುತ್ತ ಇರೋದು ಕೇವಲ 10 ಜನ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ.ಕೆ.ಶಿ ಬೆಂಬಲಿರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ಅಂತ ಭಿನ್ನಾಭಿಪ್ರಾಯ. ಸಿದ್ದರಾಮಯ್ಯನವರು ಒಪ್ಪಿದ್ರಷ್ಟೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಜೆಡಿಎಸ್ನ ಶಾಸಕ ರವಿಕುಮಾರ್. ಜೆಡಿಎಸ್ನ ಶಾಸಕ ರವಿಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅವರು ಏನೇ ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಒಪ್ಪಿ ಸ್ಥಾನವನ್ನ ಬಿಟ್ಟರೆ ಮಾತ್ರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸುತ್ತಮುತ್ತ ಇರೋದು ಕೇವಲ 10 ಜನ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ.ಕೆ.ಶಿ ಬೆಂಬಲಿರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ಅಂತ ಭಿನ್ನಾಭಿಪ್ರಾಯ. ಇನ್ನು ಇದು ಬಿಜೆಪಿಯ ಬಣ ಬಡಿದಾಟದ ಸ್ಟೋರಿ ಆದರೆ ಇಲ್ಲಿ ಯಾರ್ದು ಅಪ್ಪರ್ ಹ್ಯಾಂಡ್ ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಜೇಂದ್ರ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಈ ಹೋರಾಟದಲ್ಲಿ, ಅಥವಾ ಯತ್ನಾಳ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡ್ಲಿಕ್ಕೆ ಈ ಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ನಡೆಯಲಿಕ್ಕೆ ಹೊರಟದ್ದ ಮತ್ತೊಂದು ಸಿದ್ದರಾಮೋತ್ಸವ 2.0, ಅದನ್ನ ತಮ್ಮ ಇಚ್ಛೆಗೆ ಅನುಗುಣವಾಗಿ ಜನಕಲ್ಯಾಣ ಉತ್ಸವವನ್ನಾಗಿ ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನದಿಂದ ಇದೀಗ ಸಮಾವೇಶದ ತನಕ ಬಂದು ಕೂತಿದೆ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿತ್ತು, ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಕೂತಿದೆ. ಸಿದ್ದರಾಮಯ್ಯನವರಿಗೆ ಆ ಮೂಲಕ ಬುದ್ದು ಕೊಟ್ಟರ ಡಿ.ಕೆ. ಶಿವಕುಮಾರ್ ಅವರು. ಬದಲಾಗಿದ್ದು ಬರೀ ಸಮಾವೇಶದ ಹೆಸರ ಅಥವಾ ಹಿಡಿತಾನ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮಾಡಲ್ಪಡ್ತಾ ಇದ್ದ ಈ ಸ್ವಾಭಿಮಾನಿ ಸಮಾವೇಶದ ನಂತರ ಅಲ್ಲಿನ ಜನ ಬೆಂಬಲವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಪಕ್ಷದ ಮೇಲೆ ಹಾಗೆ ರಾಜ್ಯದ ಮತದಾರರ ಮನಸ್ಸಿನ ಮೇಲೆ ನನ್ನದೇ ಕಂಟ್ರೋಲ್ ಅನ್ನೋ ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಈ ಸಮಾವೇಶದ ಹೆಸರನ್ನು ಬದಲಾವಣೆ ಮಾಡುವ ಮೂಲಕ ಆ ಹಿಡಿತ, ಆ ಕಂಟ್ರೋಲನ್ನು ಕೂಡ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ, ಅವರ ಕೈಗೆ ಮಾತ್ರ ಸಿಗದೇ ಇರೋ ರೀತಿಯಲ್ಲಿ ಮಾಡುವಲ್ಲಿ ಯಶಸ್ವಿ ಆದಂತಿದೆ ಡಿ.ಕೆ. ಶಿವಕುಮಾರ್ ಅವರು.
ಇದೀಗ ಹಾಸನ ಫೀಲ್ಡ್ಗಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ವಿಚಾರದಲ್ಲಾದ ಒಂದಷ್ಟು ಬೆಳವಣಿಗೆಗಳನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನೋ ಹೆಸರಿಗೆ ಇದೀಗ ಕೊಡಲಾಗಿದೆ. ಆ ಹೆಸರನ್ನ ಬಳಸೋ ಹಾಗಿಲ್ಲ. ಅಹಿಂದ ಹೆಸರಲ್ಲಿ ಮೊದಲು ಸಮಾವೇಶವನ್ನು ನಡೆಸೋಕೆ ಸೂಚನೆಯನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯನವರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಿದ್ದು ಇದೇನೆ. ನೋಡಿ, ಇವಾಗ ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದಿದೆ. ಇಂಥ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದಷ್ಟು ಸಮಾವೇಶಗಳನ್ನು ಮಾಡೋದ್ರಿಂದ ಪಕ್ಷಕ್ಕೆ ಸಹಾಯಕವಾಗುತ್ತೆ, ಹೀಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನು. ಆದರೆ ಹೆಸರಿಟ್ಟಿದ್ದು ಮಾತ್ರ ಅಹಿಂದ ಸಮಾವೇಶ, ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ 10 ಹೆಸರುಗಳನ್ನು ಸೂಚಿಸಿದ್ರು ಶಿವಕುಮಾರ್ ಅವರು. ಸಿಎಂಗೆ ಸೈಡ್ ಹೊಡೆದ್ರ ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂತ ಹೇಳಿ. ಸಿದ್ದರಾಮಯ್ಯನವರ ಹೆಸರು ಬದಲು ಇದೀಗ ಕಾಂಗ್ರೆಸ್ ಹೆಸರಿನಲ್ಲೇ ಸಮಾವೇಶ ನಡೆಸಬೇಕು ಅನ್ನೋ ಫರ್ಮಾನನ್ನ ಹೈಕಮಾಂಡ್ ಮೂಲಕವೇ ಹೊರಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಕೊಟ್ಟ ಈ ಡಿಚ್ಚಿಗೆ ಸೈಲೆಂಟ್ ಆದ್ರ ಸಿದ್ದರಾಮಯ್ಯನವರು, ಇಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರಾ ಸಿದ್ದರಾಮಯ್ಯನವರು, ಕಾದು ನೋಡಬೇಕಾಗಿದೆ. 5ನೇ ತಾರೀಕು ಸಮಾವೇಶ ನಡೆಯುತ್ತೆ. ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹೊರಟಿದ್ರು ಪ್ರಾರಂಭಿಕ ಹಂತದಲ್ಲಿ, ಅವ್ರು ಎಷ್ಟು ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಸಿದ್ದರಾಮಯ್ಯನವರು ಎಷ್ಟು ಆಕ್ಟಿವ್ ಆಗಿ ಭಾಗಿಯಾಗ್ತಾರೆ ಅನ್ನೋದ್ರ ಮೇಲೆ ಡಿಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಒಪ್ಪಿದ್ರಷ್ಟೇ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ, ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಜೆಡಿಎಸ್ನ ಶಾಸಕ ರವಿಕುಮಾರ್. ಜೆಡಿಎಸ್ನ ಶಾಸಕ ರವಿಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಅವರು ಏನೇ ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನವರು ಒಪ್ಪಿ ಸ್ಥಾನವನ್ನು ಬಿಟ್ಟರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಅಂತ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ, ಡಿಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರೋದು ಕೇವಲ 10 ಜನ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ, ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ ಕೆ ಶಿ ಬೆಂಬಲಿಗರು ಇರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟ್ಯಾಂಪ್ಗೆ ಅಲ್ಲಿ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ಅಂತ ಭಿನ್ನಾಭಿಪ್ರಾಯ.